ಸಹಜವಾಗಿ ಕಳೆದ ಒಂದು 15 ವರ್ಷದಿಂದನೂ ಚನ್ನಪಟ್ಟಣ ತಾಲೂಕಿನ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ಸಾಕಷ್ಟು ನಮ್ಮ ಪಕ್ಷದಲ್ಲಿ ನೊಂದಿದ್ದಾರೆ. ಕುಮಾರಣ್ಣ ಅಂತಕ್ಕಂಥ ನಾಯಕ ಚನ್ನಪಟ್ಟಣದಲ್ಲಿ ಏನೋ 18ರಲ್ಲಿ 2 ಕಡೆ ಸ್ಪರ್ಧೆ ಮಾಡ್ತಾರೆ. ಕುಮಾರಣ್ಣ ಅವರು ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಒತ್ತಡದಿಂದ ಕುಮಾರಣ್ಣ ಅವರು ರಾಮನಗರ, ಚನ್ನಪಟ್ಟಣ 2 ಕಡೆ ಸ್ಪರ್ಧೆ ಮಾಡ್ತಾರೆ. ಚನ್ನಪಟ್ಟಣದ ಕ್ಷೇತ್ರದ ಕಾರ್ಯಕರ್ತರನ್ನ ಉಳಿಸ್ಲಿಕ್ಕೋಸ್ಕರ ಸ್ಪರ್ಧೆ ಮಾಡ್ತಾರೆ. ಅವರು ಅದೇ ರೀತಿ ಏನು ಕುಮಾರಣ್ಣನ ಜೊತೆ ನಿಂತು ಚುನಾವಣೆಯನ್ನು ನಡೆಸ್ಕೊಡ್ತಾರೆ. ಕಳೆದ ಚುನಾವಣೆನೂ ನಾನು ನೆನೆಸ್ಕೊಳ್ಬೇಕಾಗ್ತದೆ. ಕುಮಾರಣ್ಣ ಅವರು ರಾಜ್ಯ ಪ್ರವಾಸ ಮಾಡ್ತಾ ಇದ್ರು. ಒಂದು ಕಡೆ ಬಹುಶಃ ದೇವೇಗೌಡರು ಸಾಹೇಬರು ಒಂದು 5-6 ಬಾರಿ ಬಂದೋದ್ರು. ನಾನೊಂದು 5-6 ಬಾರಿ ಬಂದೋದೆ. ಕುಮಾರಣ್ಣ ಅವ್ರು ಬರ್ಲಿಕ್ಕೆ ಆಗಲಿಲ್ಲ. ಕಾರಣ ನಿಮಗೆ ಗೊತ್ತಿದೆ, ಪಂಚರತ್ನ ಕಾರ್ಯಕ್ರಮಗಳು, ಅವ್ರದ್ದಾದಂಥ ಒತ್ತಡ. ಆದರೆ ಅಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರುಗಳು ಭಾಳ ಸದೃಢವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಪಕ್ಷ ಬೆಳವಣಿಗೆ ಆಗಿರ್ತಕ್ಕಂಥದ್ದು. ಜೊತೆಯಲ್ಲಿ ಕುಮಾರಣ್ಣ ಅಂತಕ್ಕಂಥ ನಾಯಕನನ್ನು ನಾವು ಜಿಲ್ಲೆಯಿಂದ, ನಮ್ಮ ತಾಲೂಕಿಂದ, ನಮ್ಮ ರಾಜ್ಯದಿಂದ ಕಳಿಸ್ಲಿಕ್ಕೆ ನಾವು ಸಿದ್ಧ ಇಲ್ಲ ಅಂತಕ್ಕಂಥದ್ದು ಅವರ ಭಾವನೆಗಳನ್ನ ಇವತ್ತು ವ್ಯಕ್ತಪಡಿಸಿದ್ದಾರೆ ನಮ್ಮ ಎದುರುಗಡೆ. ಹಾಗಾಗಿ ನಿನ್ನೆ ದಿನ ಮಂಡ್ಯದವರು ಬಂದಿದ್ರು. ಅಲ್ಲಿ ಅವ್ರು ಹೇಳ್ತಕ್ಕಂಥ ವರ್ಷನ್ನು ಬೇರೆ. ಇವತ್ತು ಬಹುಶಃ ಪಕ್ಷದ ವರಿಷ್ಠರು ದೇವೇಗೌಡರು ಸಾಹೇಬರು, ಕುಮಾರಣ್ಣ ಅವರು, ದೇವೇಗೌಡರು ಸಾಹೇಬರು ಇವತ್ತು ಹಾಸನಲ್ಲಿ ಇದ್ದಾರೆ, ಚರ್ಚೆ ಮಾಡ್ತಾರೆ. ನಾಳೆ ಇದಕ್ಕೆಲ್ಲ ಸೂಕ್ತವಾದಂಥ ಒಂದು ತೀರ್ಮಾನ ಆಗ್ತದೆ. ನಾಳೆವರೆಗೂ ಕಾಯೋಣ. ಇದು ಅಪ್ರಸ್ತುತ, ಇದೀಗ ಅಪ್ರಸ್ತುತ. ಇದ್ರ ಬಗ್ಗೆ ಚರ್ಚೆ ಮಾಡೋದು ನಾಳೆ ಯಾವ ತರ ತೀರ್ಮಾನ ಆಗ್ತದೆ ಅದ್ರ ಮೇಲೆ ಕೂತ್ಕ ಚರ್ಚೆ ಮಾಡೋಣ. ಥ್ಯಾಂಕ್ ಯು. ಸಹಜವಾಗಿ ಕಳೆದ ಒಂದು 15 ವರ್ಷದಿಂದನೂ ಚನ್ನಪಟ್ಟಣ ತಾಲೂಕಿನ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ಸಾಕಷ್ಟು ನಮ್ಮ ಪಕ್ಷದಲ್ಲಿ ನೊಂದಿದ್ದಾರೆ. ಕುಮಾರಣ್ಣ ಅಂತಕ್ಕಂಥ ನಾಯಕ ಚನ್ನಪಟ್ಟಣದಲ್ಲಿ ಏನೋ 18ರಲ್ಲಿ 2 ಕಡೆ ಸ್ಪರ್ಧೆ ಮಾಡ್ತಾರೆ. ಕುಮಾರಣ್ಣ ಅವರು ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಒತ್ತಡದಿಂದ ಕುಮಾರಣ್ಣ ಅವರು ರಾಮನಗರ, ಚನ್ನಪಟ್ಟಣ 2 ಕಡೆ ಸ್ಪರ್ಧೆ ಮಾಡ್ತಾರೆ. ಚನ್ನಪಟ್ಟಣದ ಕ್ಷೇತ್ರದ ಕಾರ್ಯಕರ್ತರನ್ನ ಉಳಿಸ್ಲಿಕ್ಕೋಸ್ಕರ ಸ್ಪರ್ಧೆ ಮಾಡ್ತಾರೆ. ಅವರು ಅದೇ ರೀತಿ ಏನು ಕುಮಾರಣ್ಣನ ಜೊತೆ ನಿಂತು ಚುನಾವಣೆಯನ್ನು ನಡೆಸ್ಕೊಡ್ತಾರೆ. ಕಳೆದ ಚುನಾವಣೆನೂ ನಾನು ನೆನೆಸ್ಕೊಳ್ಬೇಕಾಗ್ತದೆ. ಕುಮಾರಣ್ಣ ಅವರು ರಾಜ್ಯ ಪ್ರವಾಸ ಮಾಡ್ತಾ ಇದ್ರು. ಒಂದು ಕಡೆ ಬಹುಶಃ ದೇವೇಗೌಡರು ಸಾಹೇಬರು ಒಂದು 5-6 ಬಾರಿ ಬಂದೋದ್ರು. ನಾನೊಂದು 5-6 ಬಾರಿ ಬಂದೋದೆ. ಕುಮಾರಣ್ಣ ಅವ್ರು ಬರ್ಲಿಕ್ಕೆ ಆಗಲಿಲ್ಲ. ಕಾರಣ ನಿಮಗೆ ಗೊತ್ತಿದೆ, ಪಂಚರತ್ನ ಕಾರ್ಯಕ್ರಮಗಳು, ಅವ್ರದ್ದಾದಂಥ ಒತ್ತಡ. ಆದರೆ ಅಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರುಗಳು ಭಾಳ ಸದೃಢವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಪಕ್ಷ ಬೆಳವಣಿಗೆ ಆಗಿರ್ತಕ್ಕಂಥದ್ದು. ಜೊತೆಯಲ್ಲಿ ಕುಮಾರಣ್ಣ ಅಂತಕ್ಕಂಥ ನಾಯಕನನ್ನು ನಾವು ಜಿಲ್ಲೆಯಿಂದ, ನಮ್ಮ ತಾಲೂಕಿಂದ, ನಮ್ಮ ರಾಜ್ಯದಿಂದ ಕಳಿಸ್ಲಿಕ್ಕೆ ನಾವು ಸಿದ್ಧ ಇಲ್ಲ ಅಂತಕ್ಕಂಥದ್ದು ಅವರ ಭಾವನೆಗಳನ್ನ ಇವತ್ತು ವ್ಯಕ್ತಪಡಿಸಿದ್ದಾರೆ ನಮ್ಮ ಎದುರುಗಡೆ. ಹಾಗಾಗಿ ನಿನ್ನೆ ದಿನ ಮಂಡ್ಯದವರು ಬಂದಿದ್ರು. ಅಲ್ಲಿ ಅವ್ರು ಹೇಳ್ತಕ್ಕಂಥ ವರ್ಷನ್ನು ಬೇರೆ. ಇವತ್ತು ಬಹುಶಃ ಪಕ್ಷದ ವರಿಷ್ಠರು ದೇವೇಗೌಡರು ಸಾಹೇಬರು, ಕುಮಾರಣ್ಣ ಅವರು, ದೇವೇಗೌಡರು ಸಾಹೇಬರು ಇವತ್ತು ಹಾಸನಲ್ಲಿ ಇದ್ದಾರೆ, ಚರ್ಚೆ ಮಾಡ್ತಾರೆ. ನಾಳೆ ಇದಕ್ಕೆಲ್ಲ ಸೂಕ್ತವಾದಂಥ ಒಂದು ತೀರ್ಮಾನ ಆಗ್ತದೆ. ನಾಳೆವರೆಗೂ ಕಾಯೋಣ. ಇದು ಅಪ್ರಸ್ತುತ, ಇದೀಗ ಅಪ್ರಸ್ತುತ. ಇದ್ರ ಬಗ್ಗೆ ಚರ್ಚೆ ಮಾಡೋದು ನಾಳೆ ಯಾವ ತರ ತೀರ್ಮಾನ ಆಗ್ತದೆ ಅದ್ರ ಮೇಲೆ ಕೂತ್ಕ ಚರ್ಚೆ ಮಾಡೋಣ. ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.